ಎಲ್ಲಿ ನೋಡಿದ್ರು ಅನ್ಯಾಯ. ಯಾರೆಲ್ಲರೂ ಧೈರ್ಯದಿಂದ ಅನ್ಯಾಯ ಮಾಡೋಕ್ಕೆ ಮುಂದೆ ಹೋಗ್ತಿದ್ದಾರೆ. ಯಾಕೆ ಈ ಥರ ಸಾವು ಕೊಟ್ಟು ನಡೀತಿದ್ರೂ ಯಾರೂ ತಲೆಗೆ ಹಾಕ್ಕೊಳ್ತಿಲ್ಲ. ಅದರಿಂದನೇ ಯಾರೂ ಏನೂ ಮಾಡೋಕ್ಕಾಗಲ್ಲ ಅಂತ ಅನ್ಯಾಯ ಜನ ಮಾಡ್ತಾನೇ ಇದ್ದಾರೆ. ದಯವಿಟ್ಟು ಸೌಜನ್ಯಗೆ ನ್ಯಾಯ ಕೊಡಿಸಿ. ಸಮೀರ್ ಬಗ್ಗೆ ತಪ್ಪು ತಿಳುವಳಿಕೆಯಿಂದ ನೀವೆಲ್ಲ ತಿಳ್ಕೊಂಡು ನೀನು ಯಾಕೆ ಧರ್ಮದ ಬಗ್ಗೆ ಎಲ್ಲ ಅವನ ಹತ್ರ ಕ್ವಶನ್ ಕೇಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಧರ್ಮದ ಬಗ್ಗೆ ಮಾತಾಡಿದವರೆಲ್ಲ ಸೌಜನ್ಯಗೆ ನ್ಯಾಯ ಕೊಡಿಸಿಲ್ಲ ಅಲ್ವಾ. ಧರ್ಮದ ಬಗ್ಗೆ ಬಿಡಿ, ಫಸ್ಟ್ ಸೌಜನ್ಯಗೆ ನ್ಯಾಯ ಕೊಡಿಸಿ. ಯಾಕಂದರೆ ನಮ್ಮನೇಲಿ ಒಂದು ಹೆಣ್ಮಗು ಇದೆ. ನಾವು ಮತ್ತೆ ಒಂದು ಹೆಣ್ಮಗುನ ಇರಬೇಕು ಅಂದರೆ ಭಯ ಪಡೋ ಹಾಗೆ ನಮಗೆ ನ್ಯಾಯ ಸಿಕ್ಕಲ್ಲ, ನಾವು ಎಲ್ಲರೂ ಒಬ್ಬಳನ್ನೇ ಕಳ್ಸೋಕ್ಕಾಗಲ್ಲ, ಓದ್ಸೋಕ್ಕಾಗಲ್ಲ ಅನ್ನೋ ಭಯದಿಂದ ಬದುಕೋಂಗೆ ಮಾಡಬೇಡಿ. ಈಗ ಸೌಜನ್ಯಗೆ ನ್ಯಾಯ ಸಿಕ್ಕಿದ್ರೇ ನಾಳೆ ನಮ್ಮನೆ ಹೆಣ್ಮಕ್ಳಿಗೂ ಹೊರಗಡೆ ಕಳ್ಸೋಕ್ಕೆ ನಮಗೂ ಧೈರ್ಯವಾಗಿರುತ್ತೆ. ದಯವಿಟ್ಟು ಸಮೀರ್ ಬಗ್ಗೆ ಇದಕ್ಕೆ ಕೇಸ್ ಆಗಿದೆ, ಕೋರ್ಟ್ಗೆ ಹೋಗಿದ್ದಾರೆ, ಕೋರ್ಟಲ್ಲಿ ನ್ಯಾಯ ಸಿಕ್ಕಿದೆ, ಅವ್ರನ್ನ ಹೊರಗಡೆ ಬಂದಿದ್ದಾರೆ. ಮತ್ತು ಅವರೆಲ್ಲರಿಗೂ ನಾವು ಸಪೋರ್ಟ್ ಮಾಡೋಣ. ಸಮೀರ್ ಅವ್ರಿಗೆ ಏನೇ ಪ್ರಾಬ್ಲಮ್ ಆದರೂ ಎಲ್ಲರೂ ಮುಂದೆ ಹೋಗಿ ಹೆಲ್ಪ್ ಮಾಡೋಣ. ಅವ್ರಿಗೆ ಫೋನ್ ಕಾಲ್ಸ್ ಎಲ್ಲ ಮಾಡಿ ತೊಂದರೆ ಕೊಡ್ತಿದ್ದಾರೆ, ಧಮಕಿ ಹಾಕ್ತಿದ್ದಾರೆ. ಸಮೀರ್ ಅವ್ರಿಗೆ ನಿಮ್ಗೆ ಯಾರು ಏನೇ ಮಾಡಲಿ ನಿಮ್ಮ ಕಡೆ ನಮ್ಮ ಕನ್ನಡದ ಜನ ನಿಜವಾಗ್ಲೂ ಸಪೋರ್ಟಾಗಿ ನಿಲ್ತಾರೆ. ಯಾರು ಸಪೋರ್ಟಾಗಿ ನಿಲ್ಲಲ್ವೋ ಅವ್ರ ಮನೆಯಲ್ಲಿ ಹೆಣ್ಮಕ್ಳೇ ಇಲ್ಲ ಅಂತ ಅರ್ಥ. ಅವ್ರ ತಾಯಂದ್ರನ್ನ ಮಾರೋಕ್ಕೂ ರೆಡಿಯಾಗಿದ್ದಾರೆ ಅಂತ ಅರ್ಥ. ಸೌಜನ್ಯಗೆ ನ್ಯಾಯ ಸಿಕ್ಕೋದಕ್ಕೆ ಯಾರ್ಯಾರೆಲ್ಲ ಮಾತಾಡ್ತಿದ್ದಾರೋ ಅವ್ರಿಗೆ ಹೆಣ್ಣಿನ ಬೆಲೆ ಗೊತ್ತು ಅಂತ ಅದರ ಅರ್ಥ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ. ಸೌಜನ್ಯಗೆ ನ್ಯಾಯ ಸಿಗಲಿ, ಓಡಾಡೋಣ.